ಬಿಡೆನು. ಆ ಮಾತು ಹೇಳಿದನಲ್ಲ ತಾಯಿ. ಯೇಸು ಕೈ ಬಿಡನು ದೈವಿಕ ಸಂದೇಶಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಇಂದು ನಾವು ಕೀರ್ತನೆ 147ನೇ ಕೀರ್ತನೆ 8 ಮತ್ತು 9ನೇ ವಚನವನ್ನು ಧ್ಯಾನ ಮಾಡೋಣ. ಮೋಡಗಳನ್ನು ಕವಿಸುತ್ತಾನೆ. ಓದ್ಕೊಳ್ಳೋಣವಾ? ಆತನು ಆಕಾಶದಲ್ಲಿ ಮೋಡಗಳನ್ನು ಕವಿಸುತ್ತಾನೆ, ಭೂಮಿಗೋಸ್ಕರ ಮಳೆಯನ್ನು ಸಿದ್ಧ ಮಾಡುತ್ತಾನೆ, ಬೆಟ್ಟಗಳಲ್ಲಿ ಹುಲ್ಲನ್ನು ಬೆಳೆಸುತ್ತಾನೆ. ಆತನು ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಬೇಕಾದ ಆಹಾರವನ್ನು ಕೊಡುತ್ತಾನೆ. ಪ್ರಿಯ ದೇವ ಮಕ್ಕಳೇ, ಮೋಡಗಳನ್ನು ಕವಿಸೋದು ಅಂದ್ರೆ ಅರ್ಥ ಏನು? ದಟ್ ಮೀನ್ಸ್ ಎ ಸೈನ್ ಆಫ್ ಗುಡ್ ಥಿಂಗ್ಸ್. ನೋಡಿ, ಉದಾಹರಣೆಗೆ ಭೂಮಿಯೆಲ್ಲ ಒಣಗಿ ಹೋಗಿದೆ, ರೈತರು ಧಾನ್ಯದ ಬೀಜವನ್ನ ಬಿತ್ತಿರ್ತಾರೆ, ಆದ್ರೆ ಭೂಮಿಯೆಲ್ಲ ಒಣಗಿ ಹೋಗಿದೆ, ಮೋಡ ಬಂದಾಗ ಅವ್ರಿಗೆ ಹರ್ಷ ಆಗುತ್ತೆ. ಅದೇ ತರ ನೀವು ಸೇವೆ ಮಾಡಿರ್ಬೋದು, ನೀವು ಪ್ರಯಾಸ ಪಟ್ಟಿರ್ಬೋದು, ಬಿಸ್ನೆಸ್ಗಳಲ್ಲಿ ಕೆಲಸಗಳಲ್ಲಿರ್ಬೋದು, ದೇವರು ಏನ್ ಮಾಡ್ತಾರೆ, ಮೋಡವೆಂಬ ಆಶೀರ್ವಾದವನ್ನ ನಿಮಗೆ ಕವಿಯಾಗಿ ಮಾಡ್ತಾರೆ. ಮಾತ್ರವಲ್ಲದೆ ನಿಮಗೆ ಮಳೆಯನ್ನ ಅವರು ಸಿದ್ಧ ಮಾಡ್ತಾರೆ, ಬೆಟ್ಟಗಳಲ್ಲಿ ಹುಲ್ಲುಗಳನ್ನ ಬೆಳೆಸ್ತಾರೆ. ಮಾತ್ರವಲ್ಲದೆ ಪಶುಗಳಿಗೂ ಕೂಗುತ್ತಿರುವ ಕಾಗೆ ಮರಿಗಳಿಗೂ ಆಹಾರ ಕೊಡ್ತಾರೆ ದೇವರು. ಆಹಾರ ಇಲ್ಲದೆ ಹೋದ್ರೆ, ಹುಲ್ಲು ಇಲ್ಲದೆ ಹೋದ್ರೆ, ಧಾನ್ಯ ಇಲ್ಲದೆ ಹೋದ್ರೆ ಆ ಪ್ರಾಣಿಗಳು ಸಹ ಕಷ್ಟಪಡ್ತದೆ. ಆದ್ರೆ ಆ ಮಳೆ ಅನ್ನೋದು ಆಶೀರ್ವಾದವನ್ನು ಸೂಚಿಸುತ್ತೆ. ಅದೇ ತರ ಪ್ರಿಯರೇ, ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಎಲ್ಲಾ ಕಡೆಗಳಲ್ಲೂ ಎಲ್ಲ ಸ್ಟಾಪ್ ಆಗಿರ್ಬೋದು, ಭಯ ಪಡ್ಬೇಡಿ. ಆತನು ಇವತ್ತು ಮೋಡಗಳನ್ನ ನಿಮಗೆ ಕವಿಸ್ತಾರೆ, ಎಲ್ಲಾ ಕಡೆಗಳು ನಿಮ್ಮ ಮಳೆಯನ್ನು ಸಿದ್ಧ ಮಾಡಿ ನಿಮಗೆ ಧಾನ್ಯವನ್ನ ಅವರು ಕೊಡ್ತಾರೆ. ನಿಮಗೆ ಎಲ್ಲಾ ರೀತಿಯಲ್ಲಿ ನಗುವವರಾಗಿ ದೇವರು ನಿಮ್ಮನ್ನ ಮಾರ್ಪಡಿಸ್ತಾರೆ. ಆಮೇಲೆ ಪ್ರಾರ್ಥಿಸೋಣವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಪ್ಪ. ಈ ದಿನ ತಂದೆಯಾದ ದೇವರೇ, ನಿನ್ನ ಒಂದೊಂದು ಮಕ್ಕಳಿಗಾಗಿ ಸ್ತೋತ್ರ. ಒಬ್ಬೊಬ್ಬರನ್ನ ಆಶೀರ್ವಾದ ಮಾಡು, ನಿನ್ನ ಕೃಪೆ, ನಿನ್ನ ದಯೆ ಅವರೊಂದಿಗೆ ಇರಲಿ ಸ್ವಾಮಿ. ಅವರಿಗೆ ಮೋಡಗಳನ್ನು ಸಿದ್ಧ ಮಾಡು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು,
ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬರುತ್ತಿದ್ದರು, ಭಯ ಪಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲವೇ. ನಾ